ಯುಗಾದಿ ಹಬ್ಬದ ಅಂಗವಾಗಿ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಸಂತಸದ ಸುದ್ದಿ ನೀಡಿದೆ. ಮಾರ್ಚ್ 8ರಿಂದ ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ಹೆಚ್ಚಳ ಮಾಡಲು ಚಿಮುಲ್ ನೂತನ ಆಡಳಿತ ಮಂಡಳಿ ತೀರ್ಮಾನಿಸಿದ್ದು, ಪರಿಷ್ಕೃತ ದರ ಮೇ 31ರವರೆಗೆ ಜಾರಿಯಲ್ಲಿರಲಿದೆ ಎಂದು ಚಿಮುಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ತಿಳಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ಚಿಮುಲ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ ತಿಂಗಳಲ್ಲಿ ಪ್ರತಿ ಲೀಟರ್ಗೆ ₹1 ಹೆಚ್ಚಳ ಮಾಡಲಾಗಿತ್ತು. ಇದೀಗ ಅದಕ್ಕೆ ಹೆಚ್ಚುವರಿಯಾಗಿ 50 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಇಂದಿನಿಂದಲೇ ಹಾಲು ಉತ್ಪಾದಕರಿಗೆ ಹೆಚ್ಚುವರಿ ಲಾಭ ದೊರೆಯಲಿದೆ ಎಂದರು. ಹಾಲಿನ ದರ ಹೆಚ್ಚಳದ ಜೊತೆಗೆ ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಅಧಿಕಾರಿಗಳಿಗೆ ₹75,000 ಬೋನಸ್ ಹಾಗೂ ಗುತ್ತಿಗೆ ನೌಕರರಿಗೆ %8.33 ಬೋನಸ್ ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ಒಕ್ಕೂಟದ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಲಭ್ಯವಾಗಿರುವ ಲಾಭದಲ್ಲಿ ರೈತರಿಗೆ ಹೆಚ್ಚಿನ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಚಿಮುಲ್ ಜನಪರ ಒಕ್ಕೂಟವಾಗಿದ್ದು, ಗ್ರಾಹಕರು ನಂದಿನಿ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಸಹಕಾರಿ ಹೈನುಗಾರಿಕೆ ಕ್ಷೇತ್ರ ಮತ್ತಷ್ಟು ಬಲವಾಗಲಿದೆ. ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಹಾಲು ಹಾಗೂ ಉತ್ಪನ್ನಗಳನ್ನು ಪೂರೈಸಲಾಗ್ತಾ ಇದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಚಿಮುಲ್ ನಿರ್ದೇಶಕರಾದ ಕೆಬಿ ನಾಗರಾಜ್ ಮಾತನಾಡಿದರು. ಚಿಮುಲ್ ನಿರ್ದೇಶಕರಾದ ಆದಿನಾರಾಯಣ್, ಕಾಂತರಾಜು, ದಿನೇಶ್, ಆವಲಪ್ಪ, ಕೃಷ್ಣರೆಡ್ಡಿ, ಸುಧಾ ಹಾಗೂ ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಗೌಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ಏನು ಈ ದಿನ ನಾವು ಪತ್ರಿಕಾ ಘೋಷಣೆ ಮಾಡಿದ್ದೀವಿ. ನಿನ್ನೆ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ರೈತರಿಗೆ ಜನವರಿ 1ರಿಂದ ₹1 ಮಾಡಿದ್ವು. ಮಾರ್ಚ್ 8ರಿಂದ ನಾಳೆಯಿಂದ 50 ಪೈಸೆಯನ್ನು ಜಾಸ್ತಿ ನಮ್ಮ ಹಾಲು ಉತ್ಪಾದಕರಿಗೆ ದರ ಹೆಚ್ಚಿಸಿದ್ವಿ. ಮೊಟ್ಟ ಮೊದಲದಾಗಿ ನಾನು ಎಲ್ಲ ನಮ್ಮ ರೈತ ಉತ್ಪಾದಕರಿಗೆ, ಹಾಲು ಉತ್ಪಾದಕರಿಗೆ, ನಮ್ಮ ಗ್ರಾಹಕರಿಗೆ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರೈತರ ಸಂಸ್ಥೆ ಈ ಒಕ್ಕೂಟ ಇರೋದು ರೈತರಿಗಾಗಿ. ನಮ್ಮ ಒಕ್ಕೂಟ ಲಾಭ ಮಾಡೋದು ನಾವು ಒಕ್ಕೂಟನ ಬೆಳೆಸೋದಕ್ಕಲ್ಲ, ನಮ್ಮ ರೈತರನ್ನ ಬೆಳೆಸೋದಕ್ಕೆ. ಇವಾಗ ನೀವು ₹1.25 ಜನವರಿಯಿಂದ ₹1, ಮಾರ್ಚ್ 8ರಿಂದ 50 ಪೈಸೆ ಅಪ್ ಟು 31/5/2026 ತನಕ ಈ ದರ ಇದೆ. ಈ ದರ ಲಾಭ ಎಷ್ಟು ನಾವು ಇಟ್ಕೊಂಡಿದ್ರೆ ಲಾಭ ₹7.5ರಿಂದ ₹8 ಕೋಟಿ ನಾವು ಒಕ್ಕೂಟಕ್ಕೆ ಲಾಭ ಇಟ್ಕೋಬಹುದು. ಆದರೆ ನಮ್ಮ ಗುರಿ ಒಂದೇ, ನಮ್ಮ ರೈತ ಚೆನ್ನಾಗಿರ್ಬೇಕು, ನಮ್ಮ ರೈತ ಚೆನ್ನಾಗಿರೋ ಒಕ್ಕೂಟ ಚೆನ್ನಾಗಿರುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವು ಬಂದಿರೋ ಲಾಭವನ್ನು ನೇರವಾಗಿ ರೈತರಿಗೆ ಕೊಡೋ ನಿಟ್ಟಿನಲ್ಲಿ ಒಂದು ನಿನ್ನೆ ತೀರ್ಮಾನ ನಡೆದಿದೆ. ಮತ್ತೆ ನಮ್ಮ ಒಕ್ಕೂಟದ ಅಧಿಕಾರಿಗಳಿಗೆ, ನೌಕರರಿಗೆ ಕೂಡ ನಾವು ಬೋನಸ್ ಅಂತ, ಆ ಬೋನಸ್ ಕೂಡ ನಾವು ₹75,000 ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆ ನೌಕರರು ಕೂಡ 8.33% ಅಷ್ಟು ಅವರ ಸ್ಯಾಲ್ರಿಗೆ ಬೋನಸ್ ಕೂಡ ನಾವು ಗುತ್ತಿಗೆ ನೌಕರರು ಕೂಡ ಕೊಡೋ ಒಂದು ಅವಕಾಶ ಮಾಡಿಕೊಂಡಿದ್ದು. ಅದನ್ನು ಕೂಡ ಈ ಯುಗಾದಿ ಹಬ್ಬದ ಪ್ರಯುಕ್ತ ಅವ್ರಿಗೂ ಕೂಡ ನಾವು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದ್ದು ಮಾರಾಟ ಜಾಸ್ತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಲಾಭ ಬಂದಿದೆ. ನಮಗೂ ಕೂಡ ಸಂತೋಷ ಆಗಿದೆ. ನಿನ್ನೆ ಮೊದಲನೇ ಆಡಳಿತ ಮಂಡಳಿ ಸಭೆಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದು ₹1,85,00,000 ನಮಗೆ ಲಾಭ ಇದೆ ಆಸ್ ಆನ್ ಫೆಬ್ರವರಿ ಎಂಡ್ಗೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಅದನ್ನ ರೈತರಿಗೆ 50 ಪೈಸೆ ಕೊಟ್ಟು ಅದನ್ನ ಫೆಬ್ರವರಿ ಮೇ ಕೊನೆಯವರೆಗೂ ಮುಂದುವರಿಸಬೇಕು ಅಂತ ನಮ್ಮ ಒಂದು ಒತ್ತಾಯ ಇತ್ತು. ಮುಂದಿನ ದಿನಗಳಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕಾದ್ರೆ ಮೇ ಅಲ್ಲ ಜೂನ್ ಜುಲೈವರೆಗೂ ಮಳೆ ಬರದೇ ಇದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮುಂದುವರಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಜೊತೆಗೆ ಬಹುಶಃ ಒಕ್ಕೂಟಗಳಲ್ಲಿ ಎಕ್ಸ್ ರೇಷಿಯೋ ಕೊಡ್ತಕ್ಕಂಥದ್ದು ಮೊದಲಿಂದ ಕೂಡ ಒಂದು ಪದ್ಧತಿ ಇಟ್ಕೊಂಡು ಬಂದಿದ್ದಾರೆ. ನಿನ್ನೆ ಇವರು ನಮ್ಮಲ್ಲಿ ಮನವಿ ಮಾಡಿದಾಗ ನಾವು ಅದನ್ನ ಪರಾಮರ್ಶೆ ಮಾಡಿ ಅವರಿಗೆ ₹75,000 ನೌಕರರಿಗೆ ಎಕ್ಸ್ ರೇಷಿಯೋ, ನಾಟ್ ಎ ಬೋನಸ್, ನಮ್ಮ ಇದ್ರ ಪ್ರಕಾರ ಎಕ್ಸ್ ರೇಷಿಯೋ ಅಂತ ನಾವು ಅಂತೀವಿ. ಆ 75,000 ಅದಕ್ಕೂ ಅವ್ರಿಗೆ ಕೊಡ್ಲಿಕ್ಕೆ, ಮತ್ತು ಗುತ್ತಿಗೆ ನೌಕರು ಪಾಪ ಅವರು ಕೂಡ ಕಷ್ಟಪಡ್ತಾರೆ ರಾತ್ರಿ ಹಗಲು, ಅವ್ರಿಗೂ ಕೂಡ ಒಂದು ಅವರ ವೇಜಸ್ ಏನು ಕೊಡ್ತೀವಿ ಅದ್ರಿಗೆ ಅನುಗುಣವಾಗಿ ಅವ್ರಿಗೂ ಕೂಡ ಒಂದು ಬೋನಸ್ ಅನ್ನ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ.